ಸ್ಟೇಷನ್ ಅಲ್ಲಿ ಪೆಂಡಲ್ ಎಲ್ಲ ಹಾಕಿ ಅದನ್ನ ಒಂಥರ ಇದ್ ಯಾವ ತರ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಪೆಂಡಲ್ ಹಾಕಿದ್ದಾರೆ? ಒಂದ್ ಕಡೆ ಅವರಿಗೆ ಅನುಕೂಲ ಆಗ್ಲಿ ದರ್ಶನ್ ಅವ್ರಿಗೆ ಅಂತ ಮಾಡಿದ್ದಾರೆ, ಒಂದು ಇಲ್ಲ ಮೀಡಿಯಾದವರು ಇಲ್ಲೇನು ನೋಡ್ಬಾರ್ದು ಅಂತ ಮಾಡಿದಾರ, ಎರಡು ಮತ್ತೆ ಅವ್ರಿಗೆ ಏನೋ ಬಿರಿಯಾನಿ ತಂದು ಕೊಡ್ತಾರೆ, ಅವ್ರನ್ನ ರಾಜಾತಿಥ್ಯ ಮಾಡ್ತಿದ್ದಾರೆ, ಅದು ಮೀಡಿಯಾದವ್ರಿಗೆ ಕಾಣಿಸ್ಬಾರ್ದು ಅಂತನಾ ಏನ್ ಇದಕ್ಕೆ ಈ ಶಾಮಿಯಾನ ಹತ್ರ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಒಂಥರ ಕುತೂಹಲ ಜಾಸ್ತಿ ಆಗೋಂಗ್ ಮಾಡ್ಬಿಟ್ಟಿದಾರ. ಒಂದ್ ವೇಳೆ ಬಿರಿಯಾನಿ ತಂದು ಕೊಡ್ಬೋದು, ಆದ್ರೆ ಬಿರಿಯಾನಿ ಅಲ್ಲಿ ಮಾಡಬಾರ್ದಲ್ಲ. ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಒಳಗಡೆ ಬಿರಿಯಾನಿ ಮಾಡೋದಕ್ಕೆ ಅದು ಆಭಾಸ. ಒಂದ್ ವೇಳೆ ಅಕಸ್ಮಾತ್ ಮಾಡ್ಬಿಟ್ರಪ್ಪ, ಏನ್ಕೋ ಬೇಕಾಗಿತ್ತು, ಬಂದೋಬಸ್ತ್ ಇದ್ರು, ಜನ ತುಂಬಾ ಏನೋ ಗಲಾಟೆ ಆಯ್ತು, ಏನ್ಕೋ ಪೊಲೀಸರೆಲ್ಲ ಬಂದ್ರು, ಅವಾಗ ಕಾಂಪೌಂಡ್ ಒಳಗಡೆ ಬಿರಿಯಾನಿ ಮಾಡಿ ಎಲ್ಲ ಪೊಲೀಸರು ಕೊಡ್ಬೋದು, ಅದೇನ್ ತಪ್ಪೇನಿಲ್ಲ. ಒಂದು ಆರೋಪಿ ನನ್ನ ಕಸ್ಟಡಿನಲ್ಲಿ ಇದ್ದಾನೆ, ಕೂತ್ಕೊಂಡಿದ್ದಾನೆ ನನ್ನ ಎದುರುಗಡೆ. ಅವನನ್ನ ಸಾಮ ಭೇದ ಎಲ್ಲಾ ತರವಾದಂತಹ ವಿದ್ಯೆಗಳಲ್ಲಿ ಅವನನ್ನ ನಾನು ಸತ್ಯ ತಿಳ್ಕೊಬೇಕು, ಹೌದಲ್ವಾ? ಹೇಳ್ಬಿಡ, ಅದೊಂದೇ ಇಲ್ವಲ್ಲ. ಕರೆಕ್ಟ್. ಅವನನ್ನ ಗೆಲ್ಲಬೇಕು. ನಾನು ಯಾವಾಗ ಗೆಲ್ಲಕ್ ಸಾಧ್ಯ? ಒಬ್ಬ ಮನುಷ್ಯನ ವಿಶ್ವಾಸ ನನ್ನ ಮೇಲೆ ಹುಟ್ಟಿದಾಗ ಮಾತ್ರ ಅವನ ಗೆಲ್ಲಕ್ ಸಾಧ್ಯ. ನಾನು ಯಾವಾಗ ವಿಶ್ವಾಸದಲ್ಲಿ ಆ ಮನುಷ್ಯನ ಗೆಲ್ತೀನೋ, ಅವನನ್ನು ನನ್ನ ವಿಶ್ವಾಸಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಗೊಬಿಡ್ತೀನೋ, ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಎಲ್ಲಾ ಸತ್ಯಗಳನ್ನ ಏನು ಉಳಿಸ್ಕೊಡಲ್ಲ, ಎಲ್ಲ ಹೇಳ್ಬಿಡ್ತಾನೆ. ನನ್ನ ಮೇಲೆ ಯಾವಾಗ 99.99 ಇದ್ರೆ 1% ಅವ್ನು ಉಳಿಸ್ಕೋತಾನೆ. ನನ್ನ ಮೇಲೆ ಇವನು ಪರವಾಗಿಲ್ಲ, ಮನುಷ್ಯ ಕರೆಕ್ಟ್ ಆಗಿದ್ದಾನೆ, ಏನ್ ಮಾಡಿದೋ ಅದು ಮಾತ್ರ ಮಾಡ್ತಾನೆ, ಇವನು ಮರ್ಯಾದಸ್ಥ, ಇವನು ಒಳ್ಳೆ ಆಫೀಸರು, ನಾವೇನು ಮರ್ಜಿ ಏನ್ ಮಾಡೋದು ಬೇಡ, ನಾವೇನ್ ಮಾಡಿದೋ ಹೇಳ್ಬಿಡೋಣ ಈ ಮನುಷ್ಯನ ಹತ್ರ, ಏನಾದ್ರೂ ಆ ತರ ಇದ್ರೆ ಸಹಾಯ ಮಾಡ್ತಾರೆ ಇವರು ಅನ್ನುವಂತ ಒಂದು ವಿಶ್ವಾಸ ಬರಬೇಕು ಅಂತಂದ್ರೆ, ಅವನ್ ಬಿರಿಯಾನಿ ಕೇಳಿದ್ರೆ ಬಿರಿಯಾನಿನೂ ಕೊಡ್ಬೇಕು. ಸರ್ ನಾನು ಸಹಾಯ ಮಾಡಿ ಸರ್, ಸಿಗರೇಟು ಕೊಡ್ಬೇಕು ಸರ್, ನಾನು ನಿಮ್ಮ ಹತ್ರನೇ ಸರ್ ಎಲ್ಲ ಸತ್ಯ ಹೇಳುದು ಸರ್, ನೀವು ಒಳ್ಳೆಯವರು ಸರ್, ಸರ್ ಏನೋ ಒಂದು ಅರ್ಧ ಬಾಟ್ಲು ಸರ್ ಕೊಡ್ಬೇಕು. ಅರ್ಥ ಆಯ್ತಾ? ಎಲ್ಲನೂ ನಾವು ನಮ್ಮ ಸತ್ಯ ಹೊರ ಬರೋದಕ್ಕೆ ನಾವು ಏನೇನೆಲ್ಲ ಮಾಡಬೇಕು, ಅವನಿಗೆ ಅಪಾಯ ಆಗದೆ ಇರ್ತಾರ, ಅವನಿಗೂ ತೊಂದರೆ ಆಗ್ಬಾರ್ದಲ್ಲ, ನಾಳೆ ದಿವಸ ಹೆಚ್ಚು ಕಡಿಮೆ ಆಗ್ಬಿಡ್ಬಾರ್ದಲ್ಲ, ನನ್ನ ಕಸ್ಟಡಿನಲ್ಲಿ ಇರ್ತಾರಲ್ಲ. ಇಂಥ ಎಲ್ಲಾ ವಿಧಾನಗಳನ್ನು ಕೆಲವಷ್ಟೆಲ್ಲ ನಮಗ್ ಸಿಕ್ಕಂತ ಮಹಾನ್ ಕಳ್ಳರುಗಳಿಗೆ ಏನ್ ಮಾಡಿದ್ರು ಹೇಳ್ತಿರ್ಲಿಲ್ಲ. ಗಾಂಜಾ ಕೊಟ್ಬಿಟ್ರೆ ಕುಂತ್ಬಿಟ್ಟು ದೇವ್ರ ಹೇಳ್ದಂಗೆ ಹೇಳ್ಬಿಡೋರಲ್ಲ, ಪಡ 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 ಅಂತ. ಅಯ್ಯೋ, ಅದನ್ನು ಮಾಡ್ಬೇಕು. ಕೇಳಿದ್ರೆ ಅವನ ಆ ವ್ಯಸನಿ, ಗಾಂಜಾ ವ್ಯಸನಿ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ಸತ್ಯ ಬಾಯಿ ಬಿಡಿಸ್ಕೋಬೇಕು ಅಂದ್ರೆ ಅದನ್ನು ಮಾಡ್ಬೇಕು. ಅದು ತಪ್ಪಲ್ಲ. ನಾವು ಅವನಿಗೆ ಹೊಡೆದು ಚೆನ್ನಾಗಿ ರಿಪೇರಿ ಮಾಡಿ ತಗೊಳ್ಳೋದಕ್ಕಿಂತ ಅವನೇನಿದೆ, ನಮ್ಮ ವಿಶ್ವಾಸಕ್ಕೆ ಬರ್ತಾನೆ ಅಂತ ಅನ್ನೋದು ಗೊತ್ತಾಗಿ ತಿಳ್ಕೊಂಡು ಅವನನ್ನ ಗೆಲ್ಲೋದು ಪೊಲೀಸ್ ಅಧಿಕಾರಿಯ ಒಂದು ವಿಶೇಷ ತಾಕತ್ತು. ಅವಾಗ ಆ ಒಂದು ಪ್ರಕರಣಕ್ಕೆ ಒಂದು ಮೆರುಗು ಸಿಗ್ತದೆ, ಗೌರವ ಬರುತ್ತೆ. ಯಾಕೆ ಅಂದ್ರೆ ಎಲ್ಲೋ ವಿಶ್ವಾಸಕ್ಕೆ ಆಮೇಲೆ ಆತ್ಮಸಾಕ್ಷಿಗೆ ಕೊರತೆ ಆಗಲ್ಲ. ಎಲ್ಲಾ ನಾನು ಸತ್ಯವಾಗಿ ಮಾಡಿದ್ದೀನಿ, ಅವ್ನು ನಿಜ ನನಗೆ ಹೇಳಿದ್ದಾನೆ, ಅದ್ರ ಪ್ರಕಾರನೇ ಮಾಡಿದ್ದೀನಿ, ಇನ್ನೆಲ್ಲೂ ಒಂದು ಚೂರು ತಪ್ಪು ಈ ಪ್ರಕರಣದಲ್ಲಿ ನಾನು ಮಾಡಿಲ್ಲ ಅನ್ನುವಂತ ಒಂದು ಆತ್ಮಾಭಿಮಾನ ಐವಾಗಿ ಬರುತ್ತೆ. ಇದನ್ನೆಲ್ಲ ಮಾಡಬೇಕು. ಆ ಕಾರಣಕ್ಕೋಸ್ಕರನೇ ಎಲ್ಲಾ ಜನ ಏನಪ್ಪ ಅಲ್ಲೆಲ್ಲೋ 3 ಸಿಗರೇಟ್ ಹೊಟ್ಟೈತಂತೆ, ಇಲ್ಲೇನೋ 4 ಪ್ಯಾಕೆಟ್ ಹೊಟ್ಟೋಗುತ್ತೆ, ಅವೆಲ್ಲ ಇಮ್ಮೆಟೀರಿಯಲ್ ಇಶ್ಯೂ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದನ್ನ ಸುಮ್ಮನೆ ಮಾತಾಡೋಕ್ಕೋಸ್ಕರ ಅಷ್ಟೇನೆ ಹೊರತು ಇನ್ನೇನು ಪ್ರಯೋಜನ ಇಲ್ಲ. ಶಾಮಿಯಾನ ಅಂತ ನೀವ್ ಹೇಳಿದ್ರಿ, ಅವತ್ತೊಂದ್ ದಿವಸ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಬಂದಾಗ ಅಲ್ಲಿ ಬಾರ್ಬಡ್ ವೈರ್ ಹಿಡ್ಕೊಂಡು ಮೇಲ್ಗಡೆ ಎತ್ವಿ ನೋಡುವಂತದ್ದು, ಕಿಟಕಿ ಅಲ್ಲೆಲ್ಲೋ ಇದೆ, ಅದು ಬಾತ್ರೂಮ್ ಎಲ್ಲ ಡಿ ಬಾಸ್ ಕಾಣಿಸ್ಬಿಡ್ತಾರ, ಹಿಂಗೆ ಒಂದು ಫೋಟೋ ತಗೊಬಿಡ್ಬೋದ ಹಿಂಗೆ. ಇಂಥವ್ರೆಲ್ಲ ಇದ್ದಾರೆ. ಇವರೆಲ್ಲ ಹಿಂದೆನೂ ಇದ್ರು, ಈಗ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಇಂಥವ್ರು ಇರ್ಲೂ ಬೇಕು ಈ ಸಮಾಜದೊಳಗಡೆ. ಇಲ್ಲಾಂದ್ರೆ ಪರಿಪೂರ್ಣ ಸಮಾಜ ಆಗಲ್ಲ. ಎಲ್ಲಾ ಬರೀ ಒಳ್ಳೆಯವರೇ ಆಗ್ಬಿಟ್ರೆ, ಪೂರ್ತಿ ಜನವೆಲ್ಲ ಒಳ್ಳೆಯವರಾಗ್ಬಿಟ್ರೆ ಈ ಸಮಾಜ ರನ್ನೇ ಆಗಲ್ಲ. ಹಂಗೆ ನಿಂತೋಗ್ಬಿಡ್ತದೆ, ನೀರ್ ನಿಂತಂಗೆ. ಯಾವುದು ಇದ್ರೊಳಗಡೆ ಲೇಕೆ ನೀರ್ ನಿಂತಿರ್ತದಲ್ಲ, ಹಂಗೆ ಯಾರಿಗೂ ಉಪಯೋಗ ಇಲ್ಲದೆ ಬೆಟ್ಟದಲ್ಲಿ ನಿಂತಿರ್ತದೆ. ಹಾಗೆ ಎಲ್ಲಾ ತರವಾದಂತ ಚಟುವಟಿಕೆಗಳು ನಡೆದ್ರೆ ಸಮಾಜ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲ ಅಂದ್ರೆ ಆಗುದೇ ಇಲ್ಲ. ಆ ಕಾರಣಕ್ಕೆ ಈ ತರದವ್ರು ಇರಲೂ ಬೇಕು. ನಾವು ಶಾಮಿಯಾನ ಕಟ್ಟಲೂಬೇಕು. ಅವರು ಸುಮ್ಮನೆ ತೊಂದರೆ ಮಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಅವ್ನು ಯಾರೋ ಬಂದ್ರೆ ಸಾರ್ ಅಂತಾರೆ, ಅವ್ನು ವಿಡಿಯೋಗ್ರಾಫ್ ಮಾಡ್ತಾನೆ, ಅವ್ನು ಇನ್ನೇಕೆ ಒಳಕ್ ಹೋಗ್ತಾ ಇದ್ರೆ ಇನ್ನೇನೋ ಅವನದೇನೋ ಇಟ್ಕೊಳ್ತಾರೆ, ಇನ್ನೇನೋ ಮಾಡ್ತಾರೆ. ಇದು ಅಪರೂಪದಲ್ಲಿ ಅಪರೂಪ ಪ್ರಕರಣ. ಯಾರಿಗೆ ಅಂತ ಕೇಳಿ, ಪೊಲೀಸರಿಗೆ, ನಾಟ್ ಜುಡಿಷಿಯರಿ. ಇದು ರೇರೆಸ್ಟ್ ಕೇಸಸ್ ಫಾರ್ ಪೊಲೀಸ್. ಇಂಥ ಪ್ರಕರಣಗಳು ಬಹಳ ಅಪರೂಪಕ್ಕೆ ಸಿಗ್ತವೆ. ತನಿಖಾಧಿಕಾರಿ ಚಾಲೆಂಜಸ್ ಇದು.
ಅವ್ರಿಗೆ ಈ ಪ್ರಕರಣ ಬೇರಿಸ್ತಾರಲ್ಲ ಅಂತ ತನಿಖಾಧಿಕಾರಿಗಳಿಗೆ ಅವ್ರ ಲೈಫ್ ಟೈಮಲ್ಲಿ ಇನ್ನೊಂದು ಇಂಥ ಸಿಗ್ತದೋ ಸಿಗಲ್ವೋ ಅದು ಬೇರೆ ವಿಚಾರ. Correct. ಬಟ್ ಇವ್ರಿಗೆ ACP ಅವ್ರಿಗೂ ಸಿಕ್ಕಿದೆ, ಆ ಪ್ರಕರಣ ತನಿಖೆ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ಈಸ್ ಎ ಲಕ್ಕಿ ಎನಫ್ ಟು ಡೂ ದಿಸ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಇನ್ ಹಿಸ್ ಕೆರಿಯರ್. ಅದು ಅವರ ಲೈಫ್ ಲಾಂಗ್ ನಾನು ಇಂಥದ್ದೊಂದು ಪ್ರಕರಣ ತನಿಖೆ ಮಾಡಿದೆ, ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋದೆ, ಹೋಗ್ಬೇಕಾದಾಗ ಈ ಪ್ರಕರಣ ನೋಡು ನಾನು ಕನ್ವಿಕ್ಷನ್ ಮಾಡಿಸ್ದೆ, ಇಲ್ಲ ಅಂದ್ರೆ ನಾನು ಈ ಪ್ರಕರಣದಲ್ಲಿ ನಾನೆಲ್ಲೋ ಎಡವ್ಬಿಟ್ಟೆ, ಎಲ್ಲ ಈಚೆ ಬಂದ್ಬಿಟ್ರು ಹೊರಗಡೆ ಅನ್ನುವಂಥ ಎರಡೂ ಸ್ವೀಕಾರ ಮಾಡೋಕೆ ಇದ್ರಲ್ಲಿ ರೆಡಿ ಇರ್ಬೇಕು. ಒಂದು ಎಸ್ ನಾನು ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬಿಟ್ಟು ಒಂದು ಶಿಕ್ಷೆ ಆಯ್ತು ಬಿಡು, ಆಮೇಲೆ ಏನಾರು ಬೇರೆ ನೋಡೋಣ ಅನ್ನುವಂಥದ್ದು ಒಂದಾಗ್ಬೋದು. ಇಲ್ಲಾಂದ್ರೆ ಏನ್ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೆಲ್ಲ ತನಿಖೆ ಮಾಡಿದೀವಿ, ಇಷ್ಟು ಎವಿಡೆನ್ಸ್ಗಳು ಜೋಡಿಸಿದೀವಿ, ಹೆಂಗ್ ಇವ್ರು ಬಂದ್ಬಿಟ್ರು ಬೇಲೆಯಲ್ಲಿ ಬಂದ್ಬಿಟ್ಟಾದ್ಮೇಲೆ ಆಯ್ತು, ಟ್ರಯಲ್ ನಡೆದಾದ್ಮೇಲೆ ಅಕ್ವಿಟ್ ಹೆಂಗ್ ಆಗೋಗ್ಬಿಡ್ತು. ಇವೆರಡೂ ಪರಾಮರ್ಶೆಗಳು ಅವ್ರಿಗೆ ಸಿಗ್ತವೆ ಒಂದ್ ದಿವಸ ಫ್ಯೂಚರ್ ಡೇಸ್ ಅಲ್ಲಿ. ಇದನ್ನೆಲ್ಲನೂ ಅವ್ರು ನೋಡ್ತಾರೆ, ಕಾಯ್ತಾರೆ. ಇಂಥವನ್ನೆಲ್ಲ ನಾವು ನೋಡ್ಬಿಟ್ಟು ಆಗೋಗ್ಬಿಟ್ಟಿದೆ. ಇದ್ರ ಒಳಗಡೆ ಎಲ್ಲ ನಾವೆಲ್ಲ ಒಂಥರ ಫ್ರೈ ಅಂತ ಕರಿತೀವಲ್ಲ, ಬಾಂಡ್ಲಿ ಒಳಗಡೆ ಹಾಕ್ಬಿಟ್ಟು ಉರಿಯುವಂಥದ್ದು, ಅಂಥದ್ದೆಲ್ಲ ನಮ್ಗೆಲ್ಲ ಅನುಭವಗಳಾಗಿದ್ದಾವೆ. ಅಂತ ಅನುಭವಗಳಾದಾಗ ಅವಾಗ ಬೇರೆ ಬೇರೆ ಕ್ಯಾಡರ್ಗಳಲ್ಲಿ ಈಗ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ನಮ್ ಕಮಿಷನರ್ ಹೇಳಿದ್ರಿ, ಯಾರ್ದು ಒತ್ತಡ ನಮ್ಗಿಲ್ಲ, ನಾವು ಸ್ಮೂತ್ ಆಗಿ ಎಲ್ಲ ನಡೀತಾ ಇದೆ, ಎಲ್ಲಾ ತನಿಖೆನು ಪ್ರಾಪರ್ ಆಗಿ ನಡೀತಾ ಇದೆ. ಬಟ್ ಆರಂಭದಲ್ಲಿ ತುಂಬಾ ಒತ್ತಡ ಇತ್ತು, ದರ್ಶನ್ ಅವ್ರನ್ನ ಸಾಕ್ಷಿಯಾಗಿ ಮಾಡಿ ಅವ್ರನ್ನ ಹೆಂಗಾರು ಇದ್ ಮಾಡಿ ಈಚೆ ತರಬೇಕು ಈ ಪ್ರಕರಣದಿಂದ ಅಂತ. ಸೊ ಈ ತರದ ಒತ್ತಡಗಳನ್ನ ಹೆಂಗ್ ನಿಭಾಯಿಸ್ತಾರೆ ಸರ್? ಇಲ್ಲ, ಯಾವ್ದು ನಿಜಾನ ಇದು? ಈ ತರ ಒತ್ತಡಗಳು ಕಮಿಷನರ್ ಅವ್ರಿಗೆಲ್ಲ ಬರಲ್ಲ. ಅವ್ರು ಬಂದ್ರು ಅವ್ರು ಕೇರ್ ಮಾಡಲ್ಲ. ಅವ್ನಿಗೇನೋ ಒಂದ್ ಸ್ವಲ್ಪ ಒಂಚೂರು ಬಟ್ಟೆ ಕೊಡಿ, ಒಂದ್ ಸ್ವಲ್ಪ ಸ್ನಾನ ಮಾಡೋಕೆ ಅವಕಾಶ ಮಾಡ್ಕೊಡಿ, ಸ್ವಲ್ಪ ಒಳ್ಳೆ ಊಟ ಕೊಡಿ ಅಂತ ಕೇಳಬೋದೇ ಹೊರ್ತು ಬಿಟ್ಬಿಡಿ ಅವ್ನು ಸಾಕ್ಷಿ ಮಾಡ್ಕೊಬಿಡಿ, ಅವನಲ್ಲಿ ಇರಲಿಲ್ಲ 304ಗೆ ಸೇರಿಸ್ಬಿಡಿ, ಅವ್ನು ಒಳ್ಳೆ ಮನುಷ್ಯ ಅಂತ ಯಾರಾದ್ರೂ ಅಕಸ್ಮಾತ್ ಕಮಿಷನರ್ಗೆ ಏನಾರ ಫೋನ್ ಮಾಡಿದ್ರೆ ಅವ್ನು ನಿಜವಾಗ್ಲೂ ಅವ್ರೇನ್ ಮನಸ್ಸು ಮಾನವೀಯ ಗುಣಗಳು ಅವ್ರಿಗಿರಲ್ಲ. ಹೌದಲ್ವಾ? ಒಂದು ಆತರ ಹೇಳ್ಬೇಕು ಅಂತ ಅಂದ್ರೆ ಅವರಿಂದ ಮಹಾನ್ ಲಾಭ ಅವ್ರಿಗಿರ್ಬೇಕು. ಹೌದ್ ತಾನೆ? ಇಲ್ಲಾಂದ್ರೆ ಯಾಕೆ ಕೇಳ್ತಾರೆ? ಯಾರು ಆಗ್ಲಿ ಏನ್ ಕಾನೂನು ಏನ್ ಮಾಡಿದಾನೋ ಅದಕ್ಕೆ ಶಿಕ್ಷೆ ಆಗಲಿ, ಅದಕ್ಕೇನು ಅಭ್ಯಂತರ ಏನಿಲ್ಲ. ಆಮೇಲೆ ಮನುಷ್ಯರು ನಾವೇನ್ ಕಟ್ಟಿಗೆ ಅಂಗಡಿ ಇಟ್ಕೊಂಡಿದೀವ, ಕಡ ಕಾಲು ಕೈ ಬೋಟಿ ಕಾಲು ಇದು ಮೆದುಳು ಎಲ್ಲ ಸಪ್ರೇಟ್ ಮಾಡ್ಬಿಟ್ಟು ಚಕಣದ ಅಂಗಡಿ ಕಳಿಸ್ಬಿಡಕ್ಕೆ ಅಲ್ವಲ್ಲ ಪೊಲೀಸರುಗಳು. ನಾವು ಎಲ್ಲ ವಿ ಆರ್ ಡೂಯಿಂಗ್ ಅವರ್ ಜಾಬ್ ಇನ್ ಎ ಡಿಫರೆಂಟ್ ಕಂಪಾರ್ಟ್ಮೆಂಟ್. ಒಂದ್ ಕಡೆ ರಿಪೇರಿ ಕೆಲಸ ಮಾಡ್ತಾ ಇರ್ತೀವಿ, ಇನ್ನೊಂದ್ ಕಡೆ ಬಾಯಿ ಬಿಡಿಸ್ತಾ ಇರ್ತೀವಿ, ಇನ್ನೊಂದ್ ಕಡೆ ಸಂತೈಸ್ತಾ ಇರ್ತೀವಿ, ಇನ್ನೊಂದ್ ಕಡೆ ಯಾರಿಗೆ ಅವ್ರಿಗೆಲ್ಲ ಪಾಪ ಏನು ಒಳ್ಳೇದ್ ಕೆಟ್ಟದ್ನೆಲ್ಲ ಹೇಳಿ ಅಭಿಮಾನಿಗಳಿಗೆ ಬರ್ಬೇಡ್ರೋ, ಹಿಂಗೆಲ್ಲ ಇದೆ ಕಣ್ರೋ, ನೀವೆಲ್ಲ ಬೆಳಿಬೇಕು ಮಾಡು ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಮನೆಗಳು ಕಳಿಸ್ತಾ ಇರ್ತೀವಿ. ಹೋಗ್ರ ಮನೆಗಳಿಗೆ ನಿಮ್ಮ ಅಪ್ಪ ಅಮ್ಮದಿರ್ ಕಾಯ್ತಾ ಇರ್ತಾರೆ, ಭಯ ಬಿಡ್ತಾರೆ ಕಣ್ರೋ, ಹೋಗು ಅಂತ ಕಳಿಸ್ಕೊಡ್ತಾ ಇರ್ತೀವಿ. ಓದ್ತಾನೆ? ಇದು ಎಲ್ಲಾ ಈ ಒಂದೇ ತನಿಖಾಧಿಕಾರಿ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಆಮೇಲೆ ಸತ್ತೋದವ್ರ ಮನೆ ಯಾರು ಈ ಅಕ್ಯೂಟ್ಗಳ ಮನೆಗಳೆಲ್ಲ ಏನೇನೋ ಆಗಿ ಅನಾಹುತ ಸತ್ತೋಗ್ಬಿಟ್ಟವ್ರು, ಅವ್ರನ್ನೆಲ್ಲ ಹೋಗಿ ಸಂತೈಸ್ಬೇಕಲ್ಲ ನಾವು. ಹಿಂಗೆ ಏನು ಆಗಲ್ಲ, ನಿಮ್ಮವ್ರೆಲ್ಲ ಬೇಗ ಬರ್ತಾರೋ ಬಿಡ್ತಾರೋ ಬೇರೆ ವಿಚಾರ. ನನ್ ಕೆಲ್ಸ ನಾನು ಹೇಳುವಂತದ್ದು ಹೇಳ್ಬೇಕಲ್ಲ. ಏನು ತೊಂದರೆ ಮಾಡ್ಕೋಕ್ ಹೋಗ್ಬೇಡಿ, ಬೇರೆ ಏನು ಯಾರು ಹೇಳ್ತಾರ ಅದೆಲ್ಲ ಕೇಳ್ಬೇಡಿ, ಜೀವೋದಿ ಶಿಕ್ಷೆ ಆಗೋಯ್ತದೆ, ನೇಣಾಕ್ಬಿಡ್ತಾರೆ, ಹಿಂಗೆಲ್ಲ ಹೇಳ್ತಾವ್ರೆ ಮಕ್ಕಳುಗಳಿಗೆ. ಆ ತರ ಏನೂ ಆಗಲ್ಲ. ಇದ್ರಲ್ಲಿ ಸ್ವಲ್ಪ ದಿವಸ ಜೈಲಲ್ಲಿ ಇರ್ತಾರೆ, ಬರ್ತಾರೆ, ನಿಮ್ ಪಾಡಿಗೆ ನೀವು ನೆಮ್ಮದಿಯಾಗಿರಿ, ನಾವಿದೀವಿ, ಏನಾದ್ರು ಇದ್ರೆ ನಾವು ತಿಳ್ಕೊಂಡು ಹೇಳ್ತೀವಿ ಅಂತ ಒಂದು ಸಂತೈಸುವ ವರ್ಗ ಒಂದ್ ಕಡೆ ಇರಬೇಕು. ನಾವು ಸಮಾಜನ ಕಿತ್ಕೊ ತಿನ್ನುವಂತವ್ರು ಅಲ್ವಲ್ಲ, ಸಮಾಜದ ರಕ್ಷಣೆಗಿರೋರಲ್ವ ನಾವು ಪೊಲೀಸರುಗಳು. ಮತ್ತೆ ಇದನ್ನೆಲ್ಲ ಸರ್ ನೀವು ಹೇಳದ್ ನಿಜ, ಬಟ್ ನೀವಾಗ ಸ್ಟೇಷನ್ ಇಂದ ಅವ್ರನ್ನ ಹಾಜರು ಮಾಡಕ್ಕೆ ಅಂತ ಒಂದಷ್ಟು ಪ್ಲೇಸಸ್ ಗಳಿಗೆ ಕರ್ಕೊಂಡು ಹೋದಾಗ A1 A2 ಅಂತ ಏನೀಗ ಕರೀತಾ ಇದೀವಿ, ಅವ್ರ ಮುಖಗಳಲ್ಲಿ ನಗು ಇದೆ, ಅವ್ರು ತುಂಬಾ ಆರಾಮಾಗಿರೋ ತರ ಕಾಣಿಸ್ತಾ ಇದೆ. ದರ್ಶನ್ ಅವ್ರು ಒಬ್ರು ಸ್ವಲ್ಪ ಡಲ್ ಆಗಿದ್ದಾರೆ, ಮತ್ತೆ ಪಶ್ಚಾತ್ತಾಪ ಕಾಣಿಸ್ತಾ ಇದೆ ಈಗ ಈ ಒಂದ್ 4 ದಿನದಿಂದ ಅನಿಸ್ತಾ ಇದೆ. ಬಟ್ ಕೆಲವು ಆರೋಪಿಗಳ ಮುಖದಲ್ಲಿ ನಗು, ಆರಾಮಾಗಿದ್ದಾರೆ, ಏನು ಒಂದು ಸಣ್ಣ ಪಶ್ಚಾತ್ತಾಪದ ಗೆರೆ ಕೂಡ ಇಲ್ಲ. ಏನಾಗುತ್ತೆ ಮನುಷ್ಯನಿಗೆ ದಿನಗಳದಂತೆ ಅದೇ ತರನೇ. ಮೊದಲನೇ ದಿವಸ ಇದ್ದಂಗೆ 2ನೇ ದಿವಸ ಮನುಷ್ಯ ಇರಲ್ಲ, 2ನೇ ದಿವಸ ಇದ್ದಂಗೆ 3ನೇ ದಿವಸ ಇರಲ್ಲ. ಪ್ರಿಪೇರ್ ಹಾಕೊಂಡು ಹೋಗ್ತಾ ಇರ್ತಾನೆ. ನೀವೆಷ್ಟು ತಗೋತೀರಿ ಕ್ಯಾಮ್ರಾನ, ತಗೊಳ್ಳಿ ಏನು ಮಟ್ಟಕ್ಕೆ ಬಂದ್ಬಿಡ್ತಾನೆ. ಹೌದು, ನಾನು ನಗ್ತೀನೀಗ, ನಾನು ಏನು ಹತ್ಕೊಂಡೇ ಇರ್ಬೇಕಾ ನಾನು? ಆಮೇಲೆ ಅವು ಮಾನವೀಯ ಮನುಷ್ಯನ ಗುಣಗಳವು ಬದಲಾವಣೆ ಆಗ್ತಾ 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 ಹೋಗ್ತಾ ಇರ್ತವೆ. ಅದರಿಂದ ಅದನ್ನ ಯಾವಾಗ್ಲೂ ಸಾಧ್ಯ ಆಗಲ್ಲ. ಅದು ಮೊದಲನೇ ದಿವಸ ಇರ್ಬೋದು, 2ನೇ ದಿವಸ ಇರ್ಬೋದು, 3ನೇ ದಿವಸ ಇರ್ಬೋದು. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಮನುಷ್ಯನ ನಾರ್ಮಲ್ಸಿಗೆ ಬಂದ್ಬಿಡ್ತಾನೆ. ಬರ್ಲಿಲ್ಲ ಅಂದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಮನುಷ್ಯನ ಗುಣನೇ ದೇವರದ್ ಕೊಟ್ಬಿಟ್ಟಿದ್ದಾನೆ, ಆಟೋಮೆಟಿಕ್ ಆಗಿ ನೀಟಾಗಿ ಟ್ಯೂನ್ ಆಗ್ಬಿಡ್ತಾನೆ. ಎಂಥ ಏನಾಗ್ಬಿಟ್ರು
ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾರೆ. ಅದೇ ಚಿಂತೆ ಆಗ್ಬಿಟ್ಟು ಚಿಂತೆ ಒಳಗಡೆ ಸತ್ತೋಗ್ಬಿಡ್ತಾರೆ. ಹಂಗೇನೆ ಅವರಪ್ಪ ಸತ್ತೋಗ್ಬಿಟ್ಟಿದ್ದ ನೋಡಿ, ಚಿಂತೆ ಒಳಗಡೆ ಹೋದ, ಅನಿಲ್ ಅಂತ ಯಾರೋ ಅವರಪ್ಪ ತೀರ್ಕೊಬಿಟ್ಟ. ಅಂತ ಅನಾಹುತಗಳಾಗದೇ ಇರೋ ತರ ನೋಡ್ಕೊಳ್ಳುವಂಥದ್ದು ಒಳ್ಳೆ ಪೊಲೀಸೇ. ದಟ್ ಈಸ್ ಆಲ್ಸೋ ಎ ಗುಡ್ ಪೊಲೀಸ್. ನಾವು ಯಾರಿಗೋ ಒಬ್ರಿಗೆ ಸಹಾಯ ಏನೋ ಮಾಡೋಕೆ ಹೋಗಿ ನಾವು ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಇನ್ನೊಬ್ಬನ ಯಾರನ್ನೋ ಒಬ್ಬ ಬಡವ ಮನೆಯಲ್ಲಿ ಪಾಪ ಅವನು ಚಿಂತೆ ತಗಲಾಕಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ. ಸಂತೈಸುವಂಥ ಕೆಲಸನೂ ನಮ್ಮದು ಅಂದ್ರೆ ಇಲ್ಲಿ ಪೊಲೀಸು, ಚಿತ್ರದುರ್ಗ ಪೊಲೀಸು, ಎಲ್ಲ ಪೊಲೀಸು ಮಾಡಬೇಕು. ಈ ರಾಜ್ಯದ ಪೊಲೀಸ್ ಎಲ್ಲ ನಾವೆಲ್ಲ ಒಂದು ಫ್ಯಾಮಿಲಿ ಅಲ್ವ ನಾವೆಲ್ಲ. ನಾವು ಅವ್ರು ಮಾಡ್ತಾ ಇರೋ ಬಿಡು, ಇವ್ರು ಏನಾರು ಹಾಕೊಳ್ಳಿ ನೋಂಗಿಲ್ವಲ್ಲ. ನಾವು ವಿ ಆರ್ ಬಿಗ್ ಫ್ಯಾಮಿಲಿ. ನಮ್ಗೊಬ್ರು ಬಾಸ್ ಇದ್ದಾರೆ, ಅವ್ರ ಕೆಳಗಡೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹೌದ್ ತಾನೆ? ಅದರಲ್ಲಿ ಅವರು ಇವರು ಅಂತ ಏನು ಪ್ರಶ್ನೆನೇ ಬರುವುದಿಲ್ವಲ್ಲ. ಸಹಾಯಗಳು ನಡಿಲೇಬೇಕಲ್ಲ. ಅವ್ರು ಹಿಂಗೆ ನಡೀತಾ ಇದೆ ಅಂದ್ರೆ ದೊಡ್ಡ ಕೇಸ್ ಇದು. ಇವಾಗ ಏನಾದ್ರೂ ಹೆಚ್ಚು ಕಡಿಮೆ ಮಾಡಕ್ ಆಗ್ಬಿಡ್ತವೆ ಫ್ಯಾಮಿಲಿಗಳಲ್ಲಿ. ನಾವೆಲ್ಲ ಒಂದು ರೌಂಡ್ ಹೋಗಿ ಪೊಲೀಸರು ಕಳಿಸಿ ಇವ್ರಿಗೆಲ್ಲ ಮಾತಾಡ್ಸೋಣ. ಇವ್ರ ಕೈಯಲ್ಲಿ ಆಗದೆ ಇರ್ಬೋದು, ಇವರೆಲ್ಲ ತನಿಖೆನಲ್ಲಿ ಇರ್ತಾರೆ. ಬೇರೆ ಬೇರೆ ಇರ್ತಕ್ಕಂಥ ಲೋಕಲ್ ಪೊಲೀಸರುಗಳು ಅವರೆಲ್ಲ ಅಟ್ಲೀಸ್ಟ್ ಹೋಗಿ ಮಾತಾಡಿ ಎಲ್ಲ ಹೇಳ್ಬೋದಲ್ಲ. ಅವ್ರಿಗಾಯ್ತು, ಅವ್ರ ತನಿಖೆನಲ್ಲಿ ಏನು ಇರಲ್ವಲ್ಲ. ಅವರು ಆ ಕೆಲಸಗಳೆಲ್ಲ ಮಾಡ್ತಕ್ಕಂಥದ್ದನ್ನ ಒಂದ್ ಸ್ವಲ್ಪ ದಯಮಾಡಿ ಅವ್ರ ಮನೆಗಳಿಗೆಲ್ಲ ಹೋಗಿ ತಿಳಿಸಿ ಹೇಳಿ ಅಂತ ಒಂದು ಫೋನ್ ಮಾಡಿ ಹೇಳ್ಬಿಡ್ಬೋದು. ಸ್ವಲ್ಪ ಹೆದರ್ಕೊಬಿಟ್ಟರು, ಸುಮ್ಮನೆ ಬೇರೆ ಬೇರೆ ಏನಾದ್ರು ತೀರ್ಮಾನಗಳು, ಇದೆಲ್ಲ ನಾವು ಮುಂದಾಲೋಚನೆಗಳ ಪೊಲೀಸ್ ಆದವನ್ನ ನಾವೆಲ್ಲ ಯೋಚನೆ ಮಾಡಬೇಕು. ಸರಿ, ಈಗ ದರ್ಶನ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ನೀವು ಆಗ್ಲೇ ಹೇಳ್ದಂಗೆ ಏಳು ಬೀಳು ಎಲ್ಲ ನೋಡಿದೀವಿ. ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಅವರು ಟಾಪ್ ಹೀರೋ ಆಗೋವರೆಗೂ ಬಂದು ಈಗ ವಿಲನ್ ಆಗ್ಬಿಟ್ರಲ್ಲ ಅನ್ನೋದು ಒಂದ್ ಕಡೆ ತುಂಬಾ ಬೇಜಾರು. ಬಟ್ ಇವಾಗ ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅನ್ನಂಗೆ ಒಂದೊಂದೇ ಕೇಸು ಎಷ್ಟು ರಿಜಿಸ್ಟರ್ ಆಗ್ತಿದಾವೆ ಅಂದ್ರೆ, ತೋಟದ ಮನೇಲಿ ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತ, ಯಾರೋ ಮ್ಯಾನೇಜರು ನಾಪತ್ತೆ ಆಗಿದ್ದಾನೆ 8 ವರ್ಷದಿಂದ. ಮತ್ತೀಗ ಆ ತೋಟದ ಸುತ್ತಮುತ್ತ ಇರೋ ಜನಗಳು ಕಂಪ್ಲೇಂಟ್ ಮಾಡ್ತಿದ್ರಂತೆ, ಇಲ್ಲೇನೋ ಸೌಂಡ್ ಬರುತ್ತೆ, ಇಲ್ಲೇನೋ ನಡೀತಾ ಇದೆ. ಈ ತರ ಸುಮಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ. ಈಗ ಮಂಗೋಲಿಯಾದಿಂದ ಒಂದು ಪಕ್ಷಿ ಈಗ ಅದೊಂದ್ ಕೇಸು ಇದಾಗಿದೆ. ಇದೆಲ್ಲ ಏನ್ ಸರ್, ಇವ್ರು ಇಷ್ಟ ದಿನ ಏನೋ ಒಳ್ಳೆ ಟೈಮ್ ಅಲ್ಲಿ ಇದ್ರು, ಈಗ ಬ್ಯಾಡ್ ಟೈಮ್ ಶುರು ಆದ ತಕ್ಷಣ ಒಂದ್ರಿಂದ ಒಂದು ಕೇಸ್ ಜಡಿತಾ ಇದೆಯಾ? ಏನಿದು ಕತೆ? ಇಲ್ಲ, ಯಾವಾಗ್ಲೂ ನೋಡಿ, ಯಾವುದೇ ಒಬ್ಬ ಮನುಷ್ಯ ಸರಿ ಹೋಗ್ತಾನೆ, ಸರಿ ಇದ್ದಾನೆ, ಇವನ ಜೀವನದಲ್ಲಿ ಏನೋ ಸಣ್ಣ ಪುಟ್ಟ ನಡೆದೋಗವೆ ಬಿಡು, ಹೋಗ್ಲಿ, ಹಾಳಾಗೋಗ್ಲಿ, ಒಳ್ಳೆಯವನಿದ್ದಾನೆ, ಏನೋ ಎಲ್ಲ ನಾವು ಸಹಾಯ ಮಾಡ್ಬೋಣ ಅನ್ನುವಂಥದ್ದು ಇದ್ದಾಗ, ಇಂಥವೆಲ್ಲ ಸಾಮಾನ್ಯವಾಗಿ ಈ ತರ ಬಿದ್ದಾಗ ಪ್ರವೃತ್ತಿ, ಅವನು ಮನೋಪ್ರವೃತ್ತಿ ಸಮಾಜಕ್ಕೆ ಗೊತ್ತಾಗ್ತಾ ಇದ್ದಂಗೆ ಈ ಥರದವೆಲ್ಲ ಯಾವಾಗ ಮೇಲೆ ಬಂದ್ಬಿಡ್ತವೆ. ಸಾಮಾನ್ಯ ಇದೊಂದೇ ಕೇಸಲ್ಲ, ಹಲವಾರು ಪ್ರಕರಣಗಳಲ್ಲಿ, ಸುಮಾರು ಪ್ರಕರಣಗಳಲ್ಲಿ ಮನೋಪ್ರವೃತ್ತಿಯ ಬದಲಾವಣೆ ಅಂತ ಕರಿತೀವಿ ನಾವು. ಜನಗಳೆಲ್ಲ ಏನ್ ಮಾಡ್ತಾರೆ, ಇವ್ನು ಇಂಥವ್ರ ಕಡೆ ಹೇಳ್ಬಿಡ್ಬೇಕು, ಈ ಸಮಯನೇ ಇದು, ದಿಸ್ ಇಸ್ ದ ರೈಟ್ ಟೈಮ್, ಇದು ಬಿಟ್ಬಿಡೋಣ ಅಂತ ಹೇಳುವಂಥದ್ದು ಹೇಳ್ತಾ ಇರ್ತಾರೆ. ಅದು ಸಾಮಾನ್ಯ, ಇದೊಂದೇ ಪ್ರಕರಣದಲ್ಲಿ ಏನಲ್ಲ. ಆದರೆ ಈ ಪ್ರಕರಣ ಬಹಳ ಅವನನ್ನು ಘಾಸಿಗೊಳಿಸ್ತದೆ. ಈ ಪ್ರಕರಣ ಆ ಮನುಷ್ಯನ ತುಂಬ ಕಾಡ್ತದೆ. ಆಮೇಲೆ ಈ ಪ್ರಕರಣ ಆ ಮನುಷ್ಯ ತುಂಬ ಲೈಟಾಗೆ ಬಿಡೋ ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದಲ್ಲ. ಇದರಿಂದ ಹೊರಗಡೆ ಬಂದಾಗ ಮಾತ್ರನೇ ಅವನಿಗೆ ಸಕ್ಸಸ್ ಅಂತ ಅನ್ನುವಂಥದ್ದು ಅಷ್ಟೇ. ಹೊರಗಡೆ ಬಂದಿಲ್ಲ ಅಂದ್ರೆ ಅವ್ರ ದುರಾದೃಷ್ಟ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಸಾಕ್ಷಿನ ಚೆನ್ನಾಗಿ ಮಾಡಿದ್ದಾರೆ, ಕೇಸ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕೇಸ್ನ ಚೆನ್ನಾಗಿ ನಡೆಸಿದ್ದಾರೆ, ಎಲ್ಲ ಇರ್ತಕ್ಕಂಥ ಸಾಕ್ಷಿದಾರರುಗಳು ಚೆನ್ನಾಗಿ ಕೋರ್ಟ್ಗೆ ಹೋಗಿ ಹೇಳಿದ್ದಾರೆ ಅಂತ ಅರ್ಥ ಅಷ್ಟೇ. ಈಗ ಈ ಪಕ್ಷಿ ಕೇಸಲ್ಲೂ ಅವ್ರಿಗೆ ಶಿಕ್ಷೆ ಆಗುತ್ತಾ ಹಂಗಾದ್ರೆ? ಅಲ್ಲ, ಈ ಪಕ್ಷಿನ ನೋಡಿ, ಮಂಗೋಲಿಯಾದಿಂದ ಬಂದಿರುವಂಥ ಪಕ್ಷಿ ಅದು. ಇಂಡಿಯಾದಿಂದ ಇಲ್ಲಿಗೆ ಹೆಂಗೆ ಬಂತು, ಫಾರಂ ಬಂತು ಗೊತ್ತಿಲ್ಲ, ಬಂದಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರು ಕೇಸ್ ರಿಜಿಸ್ಟರ್ ಮಾಡವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದ್ರದ್ದು ಎಲ್ಲ ಭಾಳ ಸಣ್ಣ ಕೇಸ್ಗಳಿವೆಲ್ಲ. ಏನು ಹಂಗೆ ಅವತ್ತೆ ಒಂದೇ ದಿವಸದ ಬೇಲಿ, ಮುಂದ್ಗಡೆ ಬಾಗ್ಲಿಲ್ಲೋಗಿ ಹಿಂದ್ಗಡೆ ಬಾಗ್ಲಿಗೆ ಬಂದ್ಬಿಡ್ಬೋದು. ಅದರಿಂದ ಇವೇನು ಅಂತ ಮಹಾನ್ ದೊಡ್ಡ ಪ್ರಕರಣಗಳೆಲ್ಲ. ಮನುಷ್ಯನ ಕೊಲೆಯಾದಂಥ ಪ್ರಕರಣ ಅತ್ಯಂತ ದೊಡ್ಡ ಪ್ರಕರಣ ನಮ್ಮ ದೇಶದಲ್ಲಿ. ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಒಬ್ಬ ಮನುಷ್ಯನ ಕೊಂದಾಗ್ತಕ್ಕಂಥದ್ದೇ ಕೊಲೆ ಕೇಸ್ ಅಂತ ಏನಂತ ಹೇಳ್ತಾರಲ್ಲ, ಅದೇ ಅತ್ಯಂತ ಎತ್ತರವಾದಂತ ದೊಡ್ಡ ಪ್ರಕರಣ ಯಾರಿಗೆ ಆದ್ರೂ. ಈಗ ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿ ನೋಟ್ ಮಾಡಿ ಹೇಳಿದಾನೆ, ಅಂದ್ರೆ ನನ್ ಸಾವಿಗೆ ನಾನೇ ಕಾರಣ ಅಂತ ಏನೋ ಹೇಳಿ. ಅಲ್ಲ, ಅವು ಸರ್ಕಮ್ಸ್ಟೆನ್ಷಿಯಲ್ಗಳು, ಅಷ್ಟು ದಿವಸದಿಂದ ಯಾಕೆ ಹಂಗೆ ಉಳ್ಕೊಂಡಿದ್ದು, ಯಾಕೆ ಮಾಡ್ಕೊಂಡ, ಆಮೇಲೆ ಏನ್ ಮಾಡ್ಕೊಂಡ ಅವನು, ಕಾರಣ ಏನು, ಅದನ್ನೆಲ್ಲ ಪತ್ತೆ ಮಾಡ್ತಾರೆ. ಅದೇನು ಅವು ನಾವೆಲ್ಲಾನು ಬಹಳ ದೊಡ್ಡ ಪ್ರಕರಣಗಳು ಅಂತ ಈಗ ನೋಡಿ. ಅವ್ರ ಸುತ್ತಮುತ್ತ ಇರೋರೆಲ್ಲ ಈಗ ಎಷ್ಟೊಂದು ಪರ ವಿರೋಧಗಳು ಉಟ್ಕೋತಾ ಇದ್ದಾರೆ. ಅಲ್ಲ, ಹೇಳ್ತಾರೆ ಮನುಷ್ಯನ ಸ್ವಾಭಾವಿಕ ಗುಣಗಳವು. ಕೆಳಗಡೆ ಬಿದ್ದಾಗ ಹೇಳ್ತಾರಲ್ಲ, ತೆಗೆದು ಎಲ್ಲಕ್ಕೆಲ್ಲ ಒಂದೊಂದು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಅಂತ. ಅದು ಮನುಷ್ಯನ ಮನೋಪ್ರವೃತ್ತಿ, ಮನುಷ್ಯನ ಸಹಜ ಗುಣಗಳು. ಅದರಿಂದ ಅದಕ್ಕಿಂತ ಏನು ತಲೆ ಕೆಡಿಸ್ಕೋಬೇಕಾದೇನಿಲ್ಲ. ಹಲವಾರು ಕಂಪ್ಲೇಂಟ್ ಬರ್ತವೆ, ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಯುವಂಥದ್ದು ನಡೀತಾ ಇರ್ತದೆ. ಬಟ್ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಯಾವಾಗ ಅಂತ ಅಷ್ಟೇ. ಇದರಲ್ಲಿ ನಮಗಂತೂ ಖಂಡಿತ ಗೊತ್ತಿಲ್ಲ ಎಷ್ಟು ದಿವಸ ಆಗ್ಬೋದು ಅಂತ. ಹೇಳಿ ಸರ್, ಅಂದಾಜು ಎಷ್ಟು ದಿವಸ ಆಗ್ಬೋದು, ಅಂದಾಜೆಲ್ಲ ಹೇಳೋಕ್ಕಾಗೋದಿಲ್ಲ. ಕೋರ್ಟ್ಗಳು ಬೇರೆ ಮಾಡ್ಬೋದು, ಸಪ್ರೇಟು ಫಾಸ್ಟ್ ಟ್ರಯಲ್ ನಡೆಸಿ ಅಂತ ಹೇಳ್ಬೋದು. ಇವೇನೇನೋ ಬೇರೆ ಬೇರೆ ತಿರುವು ತಗೊಳ್ತವೆ.
ಆ ಕಾರಣಕ್ಕೆ ಎಷ್ಟು ದಿವಸ ಟ್ರಯಲ್ ಆಗುತ್ತೆ, ಎಷ್ಟು ಇವೆಲ್ಲ ಬೇರೆ ಬೇರೆ. ನಾವು ಜುಡಿಷಿಯರಿಗೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕಾಗೋದಿಲ್ಲ, ಅಲ್ಲೇನಾಗ್ತವೆ ಇವೆಲ್ಲ. ಅಲ್ಲಿ ಜುಡಿಷಿಯರಿಗೆ ಹೋದ ತಕ್ಷಣನೇ ಅಲ್ಲಿ ಇವನು ಆ್ಯಕ್ಟ್ರು ಅಲ್ಲ, ಡಿ ಬಾಸು ಅಲ್ಲ, ಯಾರು ಅಲ್ಲ, ಇವನೊಬ್ಬ ಕಾಮನ್ ಮ್ಯಾನ್ ಅಷ್ಟೇ. ನ್ಯಾಯಾಲಯದ ಮುಂದೆ ಹೋದ್ ಇದುವರೆಗೂ ಇವನು ಇಲ್ಲಿದ್ರು ನಮ್ಮ ಕಸ್ಟಡಿಯಲ್ಲಿರೋವರೆಗೂ ಡಿ ಬಾಸ್ ಗಿ ಬಾಸ್ ಅಂತ ಹೇಳ್ಕೊತಾರೆ, ಎಲ್ಲ ನಡೀತದೆ. ಅಲ್ಲಿಗೆ ಹೋದಾದ್ಮೇಲೆ ಯಾವ ಬಾಸು ಇಲ್ಲ, ಏನು ಇಲ್ಲ, ಒಬ್ಬ ಆರ್ಡಿನರಿ ಒಬ್ಬ ಲೇ ಮ್ಯಾನ್ ಇದ್ದಂಗೆ ಎಲ್ರಿಗೂ ಕಾನೂನು ಹೆಂಗೋ ಅದೇ ಥರನೇ ಕಾನೂನು ಕೆಳಗಡೆ ಇವರು ಇರ್ತಾರೆ. ಈಗ ನೋಡಿ, ಅವರ ತಾಯಿಯಿಂದ ದೂರ ಆಗಿದ್ದಾರೆ, ತಮ್ಮನಿಂದ ದೂರ ಆಗಿದ್ದಾರೆ, ಯಾವ್ದೋ ಹೆಣ್ಣಿಗೋಸ್ಕರ ಇಂಥ ಕೆಲಸ ಮಾಡಿರೋದು ಇದು ಇನ್ನೂ ದೊಡ್ಡ ಒಂಥರ ನಂಬಕ್ಕಾಗಲ್ಲ, ಮತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ. ಅಲ್ಲ, ಪುರಾಣ ಪುಣ್ಯ ಕಥೆಗಳೇ ಎಲ್ಲ ಇಂಡಿಯಾದಲ್ಲೇ ನಡೆದು ಹೌದೌದು. ಈಗ ಇವರ ಅಂತ್ಯನೂ ಹಿಂಗಾಗ್ತಾ ಇದೆಯಲ್ಲ. ಹಾಗೆ ಆ ಕಾರಣಕ್ಕೋಸ್ಕರ ಏನಾಗ್ತದೆ, ನಾವುಗಳು ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋಂಗಿಲ್ಲ. ಕಾರಣಗಳು ಹಲವಾರು ಕಾರಣಗಳು ಇರ್ತವೆ. ಒಬ್ಬ ಮನುಷ್ಯನಿಗೆ ಕೋಪೋದ್ರಿಕ್ತ ಆಗೋದಕ್ಕೆ, ಹುಚ್ಚಾಗೋದಕ್ಕೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ, ಆಮೇಲೆ ಈ ಥರ ಒಂದು ಸಣ್ಣ 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 ವಿಚಾರಗಳನ್ನ ಮಹಾನ್ ದೊಡ್ಡದು ಮಾಡಿಕೊಂಡು ಮೈ ಮೇಲೆ ಎಬ್ಬಾ ಬಿಟ್ಕೊಡ್ತಾರಲ್ಲ, ಮೈಲಿ ಒಂದು ಎರಡಲ್ಲ ಕಾಳಿಂಗ ಸರ್ಪಗಳನ್ನ ತೆಗೆದು ಸುತ್ತಕೊಳ್ಳುವಂಥದ್ದು, ಇವೆಲ್ಲ ಬಂದ್ಬಿಡ್ತವೆ. ಅದಕ್ಕೆ ಮನುಷ್ಯ ಬುದ್ಧಿ ಭ್ರಮಣೆ ಆಗ್ಬಿಡ್ತಾನೆ ಒಂದೊಂದ್ಸಾರಿ ಕೋಪ ಬಂದಾಗ, ಆಮೇಲೆ ದುರಾಂಕಾರ ಬಂದಾಗ, ಆಮೇಲೆ ಸಿಕ್ಕಾಬಟ್ಟೆ ಹಣ ಸೇರಿದಾಗ. ಅದು ಯಾವಾಗ ಅದು ಸೇರ್ಕೊಳ್ತಾ ಇರ್ತದಲ್ಲ, ಆವಾಗ ಅದು ಆಟೋಮೆಟಿಕ್ ಆಗಿ ಬರ್ತಕ್ಕಂಥ. ಅಂದ್ರೆ ಹುಟ್ಟು ಶ್ರೀಮಂತರಿಗೆ ಅದಾಗಲ್ಲ, ಮಧ್ಯಕ್ಕೆ ಶ್ರೀಮಂತಿಗೆ ಬಂದವ್ರಿಗೆ ಜಾಸ್ತಿ ಅಂದ್ರೆ ಅದು ಜನ ಮಾತಾಡ್ಕೊಳ್ತಾರೆ, ಮತ್ತೆ ಅದು ಪ್ರೂವ್ಗಳಾಗ್ತಾವಲ್ಲ, ಅದಕ್ಕೆ ಜನ ಆಗಂತಾರೆ ಏನಪ್ಪಾ ಇಷ್ಟೊಂದು ದುಡ್ಡು ಏಕಾಏಕಿ ಬಂದ್ಬಿಟ್ಟಾಗ ಅಂತದೇನೋ ಅರ್ಧ ರಾತ್ರಿ ಛತ್ರಿ ಹಿಡಿದಂತಲ್ಲ, ಆ ಥರ ಮಾತಾಡ್ಕೊಳ್ತಾರೆ. ಅದು ಸತ್ಯನೋ ನಿಜನೋ, ನಾವು ವೇಟ್ ಫಾರ್ ಜಡ್ಜ್ಮೆಂಟ್ ಅಂತಂದ್ರೆ ಪ್ರೋಸೆಸ್. ಆಫ್ಟರ್ ಚಾರ್ಜ್ ಶೀಟ್ ಆದ್ಮೇಲೆ ಏನೇನಾಗ್ತದೆ, ಚಾರ್ಜ್ ಶೀಟ್ ಆದ್ಮೇಲೆ ನಮ್ಗೆ ಆ ಕೇಸಲ್ಲಿ ಏನೇನ್ ಮಾಡಿದ್ದಾರೆ ಅಂತ ಸತ್ಯ ಗೊತ್ತಾಗ್ತದೆ. 90 ದಿನಕ್ಕೆ ಚಾರ್ಜ್ ಶೀಟ್ ಅದಾದ್ಮೇಲೆ ಕಾಪಿ ಸಿಗುತ್ತೆ. ಪೊಲೀಸರು ಏನೇನೆಲ್ಲ ಅದ್ರಲ್ಲಿ ಹಾಕಿದ್ದಾರೆ ಅಂತ ಅವತ್ತೇ ಮಾತಾಡೋಕ್ಕಾಗೋದು ಕರೆಕ್ಟಾಗಿ. ಅಲ್ಲಿವರೆಗೂ ಊಹಾಪೋಹಗಳು ಎಲ್ಲ ನಾವು ಮಾತಾಡ್ತಾ ಇರೋದೆಲ್ಲ. ಕರೆಕ್ಟ್. ಆ ಕಾರಣಕ್ಕೆ ವೇಟ್ ಅಂಡ್ ವಾಚ್. ಆದ್ರೆ ದರ್ಶನ್ ಅಂತ ದೊಡ್ಡ ಕಲಾವಿದ ಮತ್ತೆ ಅಷ್ಟು ಫ್ಯಾನ್ ಫಾಲೋವರ್ಸ್ನ ಇಟ್ಕೊಂಡಿರೋರು ತುಂಬಾ ಜವಾಬ್ದಾರಿಯಿಂದ ನಡ್ಕೊಬೇಕಾಗಿತ್ತು. ತುಂಬಾನೇ ತಪ್ಪು ದಾರಿನಲ್ಲಿ ನಡೆದಿರೋದು. ಅದಕ್ಕೋಸ್ಕರ ಈ ಪ್ರಕರಣವನ್ನ ನಿರಂತರವಾಗಿ ನೀವು ಇಷ್ಟೊಂದು ಮೀಡಿಯಾಗಳು, ಇಡೀ ದೇಶದ ಮೀಡಿಯಾಗಳು ತೋರಿಸ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋದಕ್ಕೆ ಎಲ್ರು ವೇಟ್ ಮಾಡ್ತಿರ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ದ ಎಂಡ್ ಅದಕ್ಕೆ ಕಾಯ್ಬೇಕು. ಬಟ್ ನೀವ್ ಹೇಳ್ದಂಗೆ ಇಲ್ಲಿ ಯಾವುದೇ ತರದ್ದು ಆಶ್ಚರ್ಯಗಳು ಇಲ್ಲ, ಏನ್ ಬೇಕು ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ. ಈಗ ನಾವ್ ಎಷ್ಟೊತ್ತು ಮಾತಾಡಿದ್ರು ಏನ್ ಮಾತಾಡಿದ್ರು ಅಷ್ಟೇ ಮಾತಾಡೋದು. ಈ ಒಂದು ಪ್ರಸಕ್ತ ವಿದ್ಯಮಾನದಲ್ಲಿ ಇರ್ತಕ್ಕಂಥ ಏನು ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದನ್ನ ತಾವುಗಳು ತಮ್ಮ ಕೈಗಳಲ್ಲಿರ್ತದೆ, ಅದನ್ನ ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು. ಏನೇನೋ ಅದ್ರಲ್ಲಿ ಬರೆದು ಏನೆಲ್ಲ ಅದಕ್ಕೆ ನಿಮ್ಗೆ ನಿಮ್ಮ ಮನಸ್ಥಿತಿ ತೃಪ್ತಿಗಾಗಿ ಏನೇನೋ ಬರೆದ್ಬಿಟ್ಟು ಯಾರ್ಯಾರಿಗೂ ಅವ್ರ ಮನಸ್ಥಿತಿನ ಹಾಳು ಮಾಡುವಂಥದ್ದು, ಅವ್ರು ಬೈತಕ್ಕಂಥದ್ದು. ಆವಾಗ ನಿಮ್ಗೆ ಯೋಚನೆ ಮಾಡಿ, ಅಕ್ಕ ತಂಗಿದಿರು ಕಳಿಸಿದ್ರೆ ಹೆಂಗಿರುತ್ತಿದೋ, ಅಣ್ಣ ತಮ್ಮದಿರು ಕಳಿಸಿದ್ರೆ ಹೆಂಗಿರುತ್ತೆ, ಅವ್ರಿಗೆ ಹೆಂಗೆ ನೋವಾಗುತ್ತೆ. ಅದಕ್ಕೆ ಅದನ್ನು ಯಾವ ಕಾರಣಕ್ಕೂ ನಾನು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಬಿಟ್ಟಿದ್ದೀನಿ, ಯಾವುದೋ ಜಾಗದಲ್ಲಿ ಇದ್ದೀನಿ, ಯಾವುದೋ ಫೋನ್ ಹೆಂಗೆ ಕಂಡು ಹಿಡಿದ್ಬಿಡ್ತಾನೆ, ನಥಿಂಗ್ ಡೂಯಿಂಗ್. ನೀವು ಭೂಮಿ ಒಳಗಡೆ ಅಂತೂ ಒಳಗಡೆ ಸೇರ್ಕೊಳ್ಳೋಕ್ಕಾಗಲ್ಲ, ಭೂಮಿ ಮೇಲೆ ಇರ್ತೀರಿ. ಏನಾದರೂ ನಿಮ್ಮನ್ನ ಹಿಡಿದು ನಿಮ್ಮ ಶಿಕ್ಷಿಸಬೇಕು ಅಂತ ಹೇಳಿದ್ರೆ 100ಕ್ಕೆ 100ರಷ್ಟು ನಿಮ್ಮನ್ನ ಒಂದು ದಿವಸದಲ್ಲಿ ಇಟ್ಕೊಂಡು ಬಂದು ನಿಮ್ಮ ಮೇಲೆ ಕ್ರಮ ಜರುಗಿಸ್ಬಿಡ್ಬೋದು. ಕಾನೂನು ಇನ್ನೊಂದು ವಿಷಯ ಅಷ್ಟು ಗಟ್ಟಿ ಇದೆ. ಆ ಕಾರಣಕ್ಕೆ ಎಂದೂ ಯಾರಿಗೂ ನೋವಾಗದಂತೆ ನೀವು ಮೆಸೇಜ್ಗಳಿಗೆ ಕಾಮೆಂಟ್ಗಳು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ನಾವು ಕಲಿಯುವಂಥದ್ದು ಕಲ್ತ್ಕೋಬೇಕು. ಯಾಕೆಂತಂದ್ರೆ ನಮ್ಮ ರಾಜ್ಯದಲ್ಲಿ ಅದು ಗೊತ್ತಾಗ್ಬಿಡ್ತದೆ, ಬ್ಯಾಡ್ ಕಾಮೆಂಟ್ಗಳು ಎಷ್ಟು, ಒಳ್ಳೆ ಕಾಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ, ಬೇಕಾದದ್ದು ಯಾವ್ದು ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಇಡೀ ಪ್ರಪಂಚದಲ್ಲಿ ಒಟ್ಟಿಗೆ ಸಿಕ್ಬಿಡುತ್ತೆ. ಆ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಇಂಥ ಅತ್ಯಂತ ಕೆಟ್ಟ ಕಾಮೆಂಟ್ಗಳು ಮಾಡ್ತಕ್ಕಂಥ ತುಂಬಾ ಜಾಸ್ತಿ ಇದ್ದಾರೆ ಎನ್ನುವಂಥ ಸ್ಟ್ಯಾಟಿಸ್ಟಿಕ್ಸ್ನ ದಯಮಾಡಿ ನಾವು ನೀವು ಸೇರ್ಕೊಂಡು ಮಾಡೋದು ಬೇಡ. ನಾವೆಲ್ಲ ರಾಜ್ಯ ಎಂತ ನಾವು ಈ ಶ್ರೀಗಂಧ ಹೌದಲ್ವಾ, ಇಂಥದ್ರೊಳಗಡೆ ಇಂಥವೆಲ್ಲ ಆಗ್ತವೆ. ಹೆಚ್ಚು ಕಡಿಮೆ ಆದಂಥದ್ದಲ್ಲಿ ನೋವು ನಿಮಗೂ ಆಗ್ತದೆ. ಅದರಿಂದ ಇದನ್ನೇ ತಲೆಗೆ ತಗೊಬಿಟ್ಟು ನೀವು ಅದನ್ನ ಬಹಳ ಕೋಪೋದ್ರಿಕ್ತರಾಗಿ ದಯಮಾಡಿ ಕಳ್ಸಕ್ ಹೋಗ್ಬೇಡಿ. ಅದು ನಿಮಗೂ ತೊಂದರೆ, ನಿಮ್ಗೆ ಇದ್ದದ್ದು ತೊಂದರೆ. ಯಾರ್ಯಾರು ಏನೇನು ಇರ್ತದೋ ಅವ್ರ ತಲೆಯಲ್ಲಿ ನೋಡಿ, ಇದೊಂದು ಸಣ್ಣದೊಂದು ಇನ್ಸಿಡೆಂಟ್ ಹೇಗೆ ಮಾಡ್ತು ಅಂತ ಅದೆಲ್ಲ ನೀವು ತಲೆಗೆ ತಗೊಂಡು ಯಾವ ಕಾರಣಕ್ಕೂ ತೊಂದರೆಗೆ ಸಿಗಾಕೊಳ್ಳೋದು ಬೇಡ. 27 ಜನಕ್ಕಿಂತ ಹೆಚ್ಚು ಆರೋಪಿಗಳು ಇವಾಗ ಲಿಸ್ಟ್ ಇರೋದು. ಸರ್, ವಿಜಯಲಕ್ಷ್ಮಿ ಅವ್ರ ಪ್ರಕರಣ ಆದಾಗ ನೀವು ಇನ್ನೂ ಸರ್ವಿಸಲ್ಲಿ ಇದ್ದಂಥವ್ರು. ಸೊ ಆ ಘಟನೆ ಬಗ್ಗೆ ನಿಮ್ಗೆ ಏನಾದರೂ ಒಂದಷ್ಟು ಸರ್ಕಂಫರೆನ್ಸಸ್ ಇದೆಯಾ ಸರ್? ಅಲ್ಲ ನೋಡಿ, ವಿಜಯಲಕ್ಷ್ಮಿ ಅವ್ರ ಪ್ರಕರಣ ಇದ್ದಾಗ ಅವರು ದಸ್ತಗಿರಿಯಾಗಿ
ಜೈಲಿಗೆ 28 ದಿನ ಏನೋ ಜೈಲಲ್ಲಿ. ಹೌದು, ಜೈಲಲ್ಲಿ ಇದ್ದಾಗ ನಮ್ಮ ನಿಮ್ಯಾನ್ಸ್ ಏನಿದೆಯಲ್ಲ ಅಲ್ಲಿಗೆ ಬಂದು ಒಳರೋಗಿಯಾಗಿ ದಾಖಲಾಗಿದ್ರು. ನಾನು ಅವಾಗ ಜಯನಗರ ಇನ್ಸ್ಪೆಕ್ಟರ್ ಆಗಿದ್ದೆ. ಅವಾಗ ಯಾರೆಲ್ಲ ಫಿಲಮ್ ಇಂಡಸ್ಟ್ರಿಯವರು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವ್ರಿಗೆ ಮಾತಾಡಿಸಿ, ಅದು ಕೌಟುಂಬಿಕ ಕಲಹ, ಬೇರೆ ಕಲಹ ಅಲ್ಲ ಅದು. ಆ ಕಾರಣಕ್ಕೆ ಅವ್ರನ್ನೆಲ್ಲರೂ ಮಾತಾಡಿಸಿ ಕಾಂಪ್ರಮೈಸ್ ಮಾಡಿಸಿ ಸುಮಾರು 1 ವಾರಗಳ ಗಟ್ಟಲೆ ನಮ್ಮ DCP ರೇವಣ್ಣ ಸಾಹೇಬ್ರು ಅಂತ ಇದ್ರು. ಅವರು ಇಂಥದ್ನೆಲ್ಲನೂ ಭಾಳ ಮುಂದೆ ನಿಂತ್ಕೊಂಡು ಫ್ಯಾಮಿಲಿಗಳು ಹಾಳಾಗಬಾರ್ದಲ್ಲ ಅಂತ ಭಾಳ ಖುದ್ದು ಶ್ರಮಪಟ್ಟು ನಾವುಗಳೆಲ್ಲ ಸೇರಿ ಮಾತಾಡಿ ಆವತ್ತೊಂದು ದಿವಸ ನಾವಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನಿಮ್ಯಾನ್ಸು ಏನು ಆಸ್ಪತ್ರೆ ಇತ್ತಲ್ಲ ಅಲ್ಲಿ ಗಂಡ ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಪ್ರೈವೇಸಿ ಮಾಡಿ ಅವ್ರನ್ನ ಮಾತಾಡಿಸಿ ಇದಾಗ್ತದೆ ಬೇಡ ಇದು ಜೀವನದಲ್ಲಿ ಇಂಥವೆಲ್ಲ ನಾವು ಅಲ್ಲಿ ಮಾಡಿದಂಥದ್ದು. ಇದು ಆ ಥರದವು ನಡ್ಕೊಂಡು ಹೋಗ್ತವೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಕೌಟುಂಬಿಕ ಸಂಬಂಧಪಟ್ಟಂಗೆ ಯಾರೂ ತೀರಾ ಬಟ್ ಅವ್ರು ಹೊಡೆದಂಥ ರೀತಿ ಬಿದ್ದಂಥ ಏಟ್ಗಳು ನೋಡಿದಾಗ ಏನು ಈ ಮಟ್ಟಕ್ಕೆ ಏಟ್ಗಳು ಯಾರು ಹೆಂಡ್ತಿದಿರು ಹೊಡಿತಾರೆ ಅನ್ನುವಂಥ ಯಾರಿಗೆ ಕೋಪ ಬರುತ್ತೆ ಖಂಡಿತವಾಗ್ಲೂ. ಇದು ರಾಕ್ಷಸಿ ಕೃತ್ಯ ಅಂತ ಅವಾಗಲೇ ನಮ್ಗೆ ಅನಿಸ್ಬಿಡ್ತಿತ್ತು. ಅದನ್ನಾದ್ರೆ ಏನೋ ಕೌಟುಂಬಿಕ ಕಲಹ ಅನ್ನುವಂಥದ್ದು ಒಂದೇ ಒಂದು ಕಾರಣಕ್ಕೆ ಅದರಿಂದ ನೀವು ಅವತ್ತು ಸ್ವಲ್ಪ ಅಯ್ಯೋ ಪಾಪ ಅನ್ನಿಸ್ಕೊಂಡು ಆಚೆ ಬಂದಾದ್ಮೇಲೆ ಪಿಕ್ಚರ್ ಸಾರಥಿ ಪಿಕ್ಚರ್ ಏನಿತ್ತಲ್ಲ ಅದು ಹಿಟ್ಟಾಯ್ತು. ಅದಾದ್ಮೇಲೆ ಬೇರೆ ಬೇರೆ ಪಿಕ್ಚರ್ಗಳ ಅವರು ಹೆಂಡತಿ ಜೊತೆ ಆತರ ನಡ್ಕೊಂಡಿದ್ದು ಒಂದು, ಮತ್ತೆ ಇಂಡಸ್ಟ್ರಿನಲ್ಲೂ ಕೆಲವ್ರ ಜೊತೆ ಅವರು ಧಮಕಿ ಹಾಕೋದು, ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತಾಡುವಂತ ಭಾಷಣಗಳಾಗಿರ್ಬೋದು. ಒಂದು ಕಡೆ ತುಂಬಾ ಕರೆಕ್ಟ್ ಆಗಿ ಮಾತಾಡ್ತಾರೆ ಅಂತ ಅನ್ಸಿದ್ರು ಅದು ಎಲ್ಲೋ ಒಂದು ಎಡ್ಜಲ್ಲಿ ಧಮಕಿ ಹಾಕೋ ತರಾನೇ ಇರ್ತಿತ್ತು. ನನ್ಗೆ 2 ಫೇಸು, ನಾನು ಒಳ್ಳೆನೂ ಇದೀನಿ ಕೆಟ್ಟವನು ಇದೀನಿ ಅನ್ನೋದು. ಮತ್ತೆ ಜಗ್ಗೇಶ್ ಅವ್ರದ್ದು ಒಂದು ತೋತಾಪುರಿ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅವರಿಗೂ ಹೋಗಿ ಅವ್ರ ಅಭಿಮಾನಿಗಳು ಏನಿದ್ದಾರೆ ಅಟ್ಯಾಕ್ ಮಾಡ್ಬಿಟ್ಟಿದ್ರು ಸರ್. ಆ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ದರ್ಶನ್ ಅವರು ಅವ್ರ ಅಭಿಮಾನಿಗಳಿಗೆ ಬುದ್ಧಿ ಹೇಳಲ್ಲ? ಇದನ್ನ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ನಾನು ಅಭಿಮಾನಿಗಳಿಗೆ ಬುದ್ಧಿ ಹೇಳಲ್ಲ ಅಂತ ಹೇಳಿದ್ರು. ಹೇಳಲ್ಲ, ನಾನು ಬುದ್ಧಿ ಹೇಳಲ್ಲ. ಅವ್ರೇನ್ ಮಾಡ್ತಾರೆ ಅದು ಸರಿಯಾಗೇ ಮಾಡ್ತಾರೆ. ಆದ್ರೆ ಅವರೊಬ್ಬ ಹಿರಿಯ ಕಲಾವಿದ, ಅವ್ರಿಗೆ ಹಂಗ್ ಮಾಡಬಾರ್ದಿತ್ತು, ಅವ್ರಿಗೆ ನಾನು ಸಾರಿ ಕೇಳ್ತೀನಿ, ಎಲ್ಲ ಆದ್ಮೇಲೆ ಸಾರಿ ಕೇಳ್ತೀನಿ, ಈ ತರ ಹೇಳಿದ್ರು. ಮತ್ತೆ ಕೆಲವು ಯಂಗ್ಸ್ಟರ್ಸಿಗೆ ಅವರು ಲೈಫ್ ಕೊಡೋ ತರ ಸಿನಿಮಾಗಳನ್ನೂ ಮಾಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರನ್ನೂ ಕರ್ಕೊಂಡು ಈ ತರ ಅಡ್ಡದಾರಿ ಹಿಡಿದ್ಬಿಟ್ರೆ ಇದು ಯಾವ ತರ ಇದು ಅಂತ ನೋಡಿ. ಅವುಗಳ ಒಟ್ಟಾರೆ ಶೇಷ ಅಂತ ಕರಿತೀವಿ. ಅದು ಇವತ್ತು ಕೊನೆಯದು ಶೇಷ ಅಂತ ಕರಿತೀವಿ ನೋಡಿ. ಎಲ್ಲ ಬಾಗಿಸಿ ಕೊನೆಯಲ್ಲಿ ಉಳ್ಕೊಳ್ಳುತ್ತಲ್ಲ, ಅದೇ ಇದು. ಅದೆಲ್ಲ ಆ ಥರದ್ದೆಲ್ಲ ಪೂರ ಒಟ್ಟಿಗೆ ಸೇರಿ ಆ ಗುಣಗಳು ಆ ಥರದ್ದೆಲ್ಲ ಒಟ್ಟಿಗೆ ಸೇರಿ ಈ ಥರ ಒಂದು ಪ್ರಕರಣ ಆಗೋದಕ್ಕೆ ಅದು ಬೇರೆ ಇನ್ನೇನು ಕಾರಣ ಇಲ್ಲ. ಬೇರೆಯವ್ರಿಗೆಲ್ಲ ಯಾಕಾಗಲ್ಲ, ಇವ್ರಿಗೆ ಯಾಕಾಯ್ತು? ಇದೆಲ್ಲ ಯಾವತ್ತೂ ಒಂದು ದಿವಸ ಒಟ್ಟುಗೂಡ್ಕೊಂಡು ಬಂದು ಈ ಥರ ತೋರಿಸ್ಬಿಡುತ್ತೆ. ಅದರಿಂದ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಜನಸಾಮಾನ್ಯರ ಮಧ್ಯೆ ಇದ್ದಂಥವರು ಸಾರ್ವಜನಿಕವಾಗಿ ಜೀವನ ಮಾಡಬೇಕು ಅಂತ ಹೋದಾಗ ಇವೆಲ್ಲ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಈಗ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇದು ನೀವು ಆಗ್ಲೇನೆ ಹೇಳಿದ್ರಿ, ಇದು ಯಾವ್ದು ಶಾಶ್ವತ ಅಲ್ಲ, ಒಂದು ಆನ್ಸರ್ ಮತ್ತೆ ಬರುತ್ತೆ, ನಾವು ಅದನ್ನು ನೋಡ್ತೀವಿ ಅಂತ. ಸೊ ಈ ಬ್ಯಾನ್ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ಬ್ಯಾನ್ಗೆ ಸಂಬಂಧಪಟ್ಟಂಗೆ ಅದು ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತೆ ಅಲ್ಲಿರ್ತಕ್ಕಂಥ ಆರ್ಗನೈಸೇಷನ್ಗಳು, ಡಿಫ್ರೆಂಟ್ ಆರ್ಗನೈಸೇಷನ್ ಇದ್ದಾವೆ, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಅಂದರೆ ನಾವು ಇದ್ರಲ್ಲಿ ಏನು ತೀರ್ಮಾನ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಮಗೇನು ಅದ್ರ ಕೆಳಗಡೆ ಆ ಒಂದು ಫಂಕ್ಷನ್ ಏನು ಕಾರ್ಯ ಯಾವ ಥರ ಮಾಡ್ತದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ನೋಡೋಣ ಏನು ಕ್ರಮ ತಗೋತಾರೆ. ಎಲ್ಲ ನೋಡ್ತಾವ್ರೆ, ಜನನೂ ನೋಡ್ತಾವ್ರೆ, ಬಂದು ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ ಇದರಲ್ಲಿ ಅವ್ರಿಗೆ ಯಾವ ಥರವಾದಂತಹ ಕ್ರಮಗಳನ್ನ ಜರುಗಿಸ್ತಾರೆ ಅಂತ ಅನ್ನುವಂಥದ್ದು ಜನನೂ ಕಾಯ್ತಾ ಇದ್ದಾರೆ. ಅದನ್ನು ನೆಕ್ಸ್ಟ್ ನಾವು ಭವಿಷ್ಯದ ಕಾಲದಲ್ಲಿ ನೋಡ್ಬೋದು. ಸರ್, ಆಕ್ಚುಲಿ ಇಂಥದ್ದೊಂದು ಪ್ರಕರಣ, ತನಿಖಾ ಹಂತದಲ್ಲಿರುವಂತಹ ಪ್ರಕರಣದ ಬಗ್ಗೆ ನಾವು ಒಂದಷ್ಟು ಡಿಸ್ಕಸ್ ಮಾಡಿದೀವಿ. ಆದ್ರೆ ಎಷ್ಟೋ ವಿಷಯಗಳನ್ನ ನೀವು ಕೂಡ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆದ್ರೂ ಕೂಡ ನೀವು ಈ ಸರ್ಕಂಫರೆನ್ಸಸ್ ನ ಸ್ಟಡಿ ಮಾಡಿ ತುಂಬಾ ಚೆನ್ನಾಗಿ ನಮಗೆ ತಿಳಿಸಿ ಹೇಳಿದ್ದೀರಾ. ಅಂಡ್ ಈ ಒಂದು ಸತ್ಯಾಸತ್ಯತೆಗಳು ಏನಿದಾವೆ ಅದೆಲ್ಲದನ್ನು ನೋಡಿ ಅಳೆದು ತೂಗಿ ಅವ್ರು ಮುಂದೇನಾಗ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಸೊ ಆ ದಿನಗಳನ್ನು ಖಂಡಿತ ನಾವು ನೋಡ್ತೀವಿ. ಆಗೊಂದ್ಸತಿ ಮೀಟ್ ಮಾಡ್ತೀನಿ ನಾನು ನಿಮ್ಮನ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಿ ಅಲ್ಲ, ಇಷ್ಟೊತ್ತು ಈ ಒಂದು ಘಟನೆ ಬಗ್ಗೆ ಸರ್ ತುಂಬಾ ಚೆನ್ನಾಗಿ ತಿಳಿಸಿ ಹೇಳಿದ್ದಾರೆ. ತನಿಖಾ ಹಂತದಲ್ಲಿರೋದ್ರಿಂದ ಎಷ್ಟೋ ವಿಷಯಗಳನ್ನ ಅವ್ರು ಡಿಸ್ಕಸ್ ಮಾಡಕ್ ರೆಡಿ ಇಲ್ಲ, ಬಟ್ ಅಂದ್ರೂ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನ ತಿಳಿಸಿದ್ದಾರೆ. ಯಾವತ್ತು ಯಾವುದೂ ಸ್ಟಾರ್ಟಿಂಗು ಅಲ್ಲ ಎಂಡಿಂಗು ಅಲ್ಲ, ಇದು ನಿರಂತರವಾಗಿ ಸಾಕ್ತಾ ಇರುತ್ತೆ. ಎಲ್ಲದೂ ಇದ್ರೇನೆ ಸಮಾಜ. ಸೊ ಇಂಥದ್ದೊಂದು ಘಟನೆ ಇಲ್ಲಿ ನಡಿಬಾರ್ದಿತ್ತು, ಆದ್ರೆ ನಡೆದ್ಬಿಟ್ಟಿದೆ, ಈಗೇನು ಮಾಡಕ್ಕಾಗಲ್ಲ. ಬಟ್ ಮುಂದೆ ಅವರು ಇದರಿಂದ ಆಚೆ ಬಂದೇ ಬರ್ತಾರೆ. ಅದಕ್ಕೆ ಸಂಜಯ್ ದತ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಅವರು. ಯಾರು ಯಾವತ್ತು ದುಡುಕಿ ಏನು ನಿರ್ಧಾರ ತಗೋಬೇಡಿ. ಆರೋಪಿ ಅನ್ನೋ ಒಂದು
ಸ್ಥಾನದಲ್ಲಿ ಇದ್ದಾರೆ ಅಷ್ಟೇ, ಆದ್ರೆ ಆರೋಪ ಇನ್ನು ಸಾಬೀತಾಗಿಲ್ಲ, ಅದನ್ನು ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಮೆಚ್ಯೂರ್ಡ್ ಆಗಿ ಒಂದಷ್ಟು ವಿಷಯಗಳನ್ನ ನಮಗ್ ತಿಳಿಸ್ಕೊಡ್ತಿರುವಂತಹ ಉಮೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.